ಪ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಮೊದಲು ನೋಡಿದ್ರೆ ಅದು ಒಂದು ಸಾಧಾರಣ ಕಾರ್ ಆಕ್ಸಿಡೆಂಟ್ ಅಂತ ಅನಿಸ್ತಾ ಇತ್ತು. ಕುಡಿದ ನಶೆಯಲ್ಲಿ ಗಾಡಿ ಮರಕ್ಕೆ ಗುದ್ದಿದೆ ಅಂತಾನೆ ಎಲ್ಲರೂ ನಂಬಿದ್ರು. ಆದರೆ ಯಾವಾಗ ಡೌಟ್ಗಳು ಬರೋದಕ್ಕೆ ಶುರುವಾದವೋ ಆಗ ಅಲ್ಲಿ ಬಯಲಾಗಿದ್ದು ಅಕ್ಷರಶಃ ಸಿನಿಮೀಯ ಶೈಲಿಯ ಒಂದು ಭೀಕರ ಕೊಲೆ. ಆನೇಕಲ್ನಲ್ಲಿ ನಡೆದ ಈ ಘಟನೆ ಈಗ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಕಾರಿನ ಕಿಟಕಿಯಲ್ಲಿ ನೇತಾಡ್ತಿದ್ದ ಗೆಳೆಯನನ್ನೇ ಮರಕ್ಕೆ ಗುದ್ದಿಸಿ ಕೊಂದ ಆ ಪಾಪಿ. ಅಷ್ಟಕ್ಕೂ ಆ ರಾತ್ರಿ ಕಮ್ಮಸಂದ್ರದಲ್ಲಿ ನಡೆದಿದ್ದೇನು? ಫ್ರೆಂಡ್ಶಿಪ್ ಹೆಸರಿನಲ್ಲಿ ನಡೆದ ಈ ಡೆಡ್ಲಿ ಗೇಮ್ನ ಕಂಪ್ಲೀಟ್ ಇನ್ಸ್ಟಾ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಈ ಘಟನೆ ಶುರುವಾಗೋದು ಕಮ್ಮಸಂದ್ರದ ಕ್ರಿಕೆಟ್ ಮೈದಾನದಲ್ಲಿ. ಮೃತ ಪ್ರಶಾಂತ್ ಒಬ್ಬ ಕ್ರಿಕೆಟ್ ಪ್ರೇಮಿ ಆಗಿರ್ತಾನೆ. ಅವತ್ತು ನಡೆದಿದ್ದ ಟೂರ್ನಮೆಂಟ್ನಲ್ಲಿ ಪ್ರಶಾಂತ್ ಟೀಮು ಸೋತೋಗಿರುತ್ತೆ. ಸೋಲಿನ ಬೇಸರದಲ್ಲೇ ಮನೆಗೆ ಹೋಗಿದ್ದ ಪ್ರಶಾಂತ್ಗೆ ರಾತ್ರಿ 7:30 ಸುಮಾರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಒಂದು ಫೋನ್ ಕಾಲು ಆತನ ಸಾವಿಗೆ ಕರೆ ಆಗುತ್ತೆ ಅಂತ ಆತನಿಗೂ ಗೊತ್ತಿರಲಿಲ್ಲ, ಆತನ ತಾಯಿಗೂ ಗೊತ್ತಾಗಿರಲಿಲ್ಲ. ಮತ್ತು ಮೈದಾನಕ್ಕೆ ಬಂದ ಪ್ರಶಾಂತ್ ಮತ್ತು ಗೆಳೆಯ ರೋಷನ್ ಹೆಗ್ಡೆ ನಡುವೆ ಎಣ್ಣೆ ಪಾರ್ಟಿ ನಡೆಯುತ್ತೆ. ಕುಡಿತದ ಅಮಲು ಏರ್ತಾ ಇದ್ದಂಗೆ ಕ್ರಿಕೆಟ್ ಸೋಲಿನ ವಿಷಯಕ್ಕೆ ಶುರುವಾದ ಸಣ್ಣ ಜಗಳ ಕೊಲೆಯಲ್ಲಿ ಅಂತ್ಯವಾಗುತ್ತೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಇಬ್ಬರ ನಡುವೆ ಗಲಾಟೆ ತಾರಕಕ್ಕೇರಿದಾಗ ರೋಷನ್ನು ಕೋಪದಿಂದ ತನ್ನ ಕಾರನ್ನು ಹತ್ಕೊಂಡು ಹೊರಡೋಕೆ ಮುಂದಾಗ್ತಾನೆ. ಈ ಸಂದರ್ಭದಲ್ಲಿ ಪ್ರಶಾಂತ್ ಆ ಕಾರನ್ನು ತಡೆಯೋಕೆ ಹೋಗಿ ಕಾರಿನ ಎಡಭಾಗದ ಕಿಟಕಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ನೇತಾಡ್ತಾನೆ. ಇಲ್ಲಿ ನೋಡಿ ಅಸಲಿ ಕ್ರೌರ್ಯ ಶುರುವಾಗೋದು. ಗೆಳೆಯ ಕಿಟಕಿಯಲ್ಲಿ ನೇತಾಡ್ತಾ ಇದ್ರೂ ರೋಷನ್ನು ಗಾಡಿಯನ್ನು ನಿಲ್ಲಿಸೋದಿಲ್ಲ. ಬದಲಿಗೆ ಆಕ್ಸಲೇಟರ್ ತುಳಿದು ಗಾಡಿಯನ್ನು ಅತಿ ವೇಗವಾಗಿ ಓಡಿಸ್ತಾನೆ. ಪ್ರಶಾಂತ್ ಎಷ್ಟೇ ಕಿರ್ಚಿದ್ರು, ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಹೋರಾಡಿದ್ರು, ಆ ಪಾಪಿ ರೋಷನ್ಗೆ ಕರುಣೆ ಬರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ರಸ್ತೆ ಪಕ್ಕದಲ್ಲಿದ್ದ ಮರಕ್ಕೆ ಪ್ರಶಾಂತ್ ನೇತಾಡ್ತಾ ಇದ್ದ ಎಡಭಾಗವನ್ನೇ ಗುರಿ ಮಾಡಿ ರಭಸವಾಗಿ ಕಾರನ್ನು ಗುದ್ದಿಸಿದ್ದಾನೆ. ಮರಕ್ಕೆ ಗುದ್ದಿದ ರಭಸಕ್ಕೆ ಪ್ರಶಾಂತ್ ಹಾರಿ ಹೋಗಿ ಬಿದ್ದರೂ ಆಸ್ಪತ್ರೆಗೆ ಸೇರಿಸೋ ಹೊತ್ತಿಗೆ ಪ್ರಾಣವೇ ಹೋಗಿತ್ತು. ಮೊದಲು ಇದನ್ನ ಹಿಟ್ ಆ್ಯಂಡ್ ರನ್ನು ಅಥವಾ ಸೆಲ್ಫ್ ಆಕ್ಸಿಡೆಂಟ್ ಅನ್ಕೊಂಡಿದ್ರು ಎಲ್ಲರೂ. ಆದರೆ ಪ್ರಶಾಂತ್ ತಾಯಿ ಅನು ಅವರು ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದಾಗ ಕತೆ ಬದಲಾಗುತ್ತೆ. ನನ್ನ ಮಗನನ್ನು ಬೇಕಂತಲೇ ಮರಕ್ಕೆ ಗುದ್ದಿಸಿ ಕೊಲೆ ಮಾಡಲಾಗಿದೆ ಅಂತ ತಾಯಿ ಕೊಟ್ಟ ದೂರು ಈಗ ರೋಷನ್ ಹೆಗ್ಡೆಯನ್ನು ಕೊಲೆ ಆರೋಪಿಯನ್ನಾಗಿ ಮಾಡಿದೆ. ಪೊಲೀಸರು ಈಗ ಮರ್ಡರ್ ಕೇಸ್ ದಾಖಲು ಮಾಡ್ಕೊಂಡಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿದ್ದೇನೆಂದರೆ, ಒಂದು ಸಣ್ಣ ಕ್ರಿಕೆಟ್ ಪಂದ್ಯದ ಸೋಲು ಮತ್ತು ಕುಡಿತದ ಅಮಲು ಇವೆರಡೂ ಸೇರಿ ಇಬ್ಬರು ಗೆಳೆಯರ ಬದುಕನ್ನು ಹಾಳು ಮಾಡಿದೆ. ಒಬ್ಬ ಸ್ಮಶಾನ ಸೇರಿದರೆ ಇನ್ನೊಬ್ಬ ಆಸ್ಪತ್ರೆ ಬೆಡ್ ಪಾಲಾಗಿದ್ದಾನೆ. ಚೇತರಿಸ್ಕೊಂಡ ತಕ್ಷಣ ಪೊಲೀಸರು ರೋಷನನ್ನು ಅರೆಸ್ಟ್ ಮಾಡೋದು ಗ್ಯಾರಂಟಿ. ಕ್ಷಣಿಕ ಆವೇಶ, ಕುಡಿತದ ಅಮಲು ಎಂಥ ಅನಾಹುತಕ್ಕೆ ಕಾರಣವಾಗುತ್ತೆ. ನಿಮ್ಮ ಸುತ್ತಮುತ್ತ ಇಂತಹ ಘಟನೆಗಳು ನಡೆದೇ ಇರೋ ರೀತಿ ಎಚ್ಚರ ವಹಿಸಿ. ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.